ನಮಸ್ಕಾರ ದೇವರು, ವೆಲ್ಕಮ್ ಟು ಅಲೋನ್ ಲರ್ ಚಾನಲ್ಗೆ. ನಾ ಇವತ್ತೇಳಿ ಹೊಂಟಿವಪ್ಪ ಅಂದ್ರೆ ಬದಾಮಿ ಹೊಂಟಿದ್ದು. ಬರ್ರಿ ಹೋಗೋಣ, ಏನೇನಾಕೈತಿ ಏನೆಲ್ಲ ತೋರಿಸ್ತೀನಿ. ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂದರೆ, ಈಗ ನಮ್ಮ ಕರ್ನಾಟಕದಾಗಲಿ ಇಂಡಿಯಾದಾಗಲಿ ಟ್ರೆಂಡಿಂಗ್ ಒಳಗಿರೋದು ಅಂದರೆ ಬಿಲ್ಗೇಟ್ಸ್ ಮುತ್ಯ ಅಂತ. ಬಿಲ್ಗೇಟ್ಸ್ ಮುತ್ಯ ಅಂದು ಯಾಕಪ್ಪ ಅಂತಂದ್ರೆ, ಸೋಲಾರ್ ಜಿಯೋ ಇಂಜಿನಿಯರಿಂಗ್ ಮಾಡೋಕ್ಕೆ ಹೋಗಿ ಏನೋ ಒಂದು ಲಪಡ ಮಾಡಿಬಿಟ್ಟಿದಾರಪ್ಪ. ಸೋಲಾರ್ ಜಿಯೋ ಇಂಜಿನಿಯರಿಂಗ್ ಏನರ ಸಕ್ಸಸ್ ಆತಪ್ಪ ಅಂದ್ರೆ ರ್ಯಾಪಿಡ್ ಫ್ಲಕ್ಚುಯೇಷನ್ ಆಗಿ ರೈತರಿಗೆ ಈಗ ಏನು ಇಂತಲ್ಲಿ ಹಾಕ್ಯಾರ ನೋಡ್ರಿ, ಏನು ಸುರಪಾನ ಅವು ಇವು ಏನದಲ್ಲ, ಇವಕ್ಕೆಲ್ಲ ಭಾಳ ಹಾನಿ ಆಕೈತಿ. ಹೆಂಗೆ ಆಕೈತಿಪ್ಪ ಅಂತಂದ್ರೆ, ಅವು ಏನು ಮಾಡ್ಯಾನ ಅದನ್ನು ಹೇಳ್ತೀನಿ. ಬರೀ ಮೊದಲು ಸ್ವಲ್ಪ ಶಾರ್ಟಾಗಿ ಹೇಳ್ತೀನಿ, ನೋಡಿರಿ, ಕೇಳಿರಿ, ನಿಮ್ಗೆ ಅರ್ಥ ಆದ್ರೆ ಕೇಳಿರಿ. ಕೃತಕ ಮೋಡ ಬಿತ್ತನೆ ಮಾಡ್ಯಾರ ಅವ್ರು. ನಾರ್ಮಲ್ ಹೆಂಗಪ್ಪ ಅಂದ್ರೆ ಕೆಮಿಕಲ್ ಸ್ಪ್ರೆಡ್ ಮಾಡೋದತ್ತು, ಅಟ್ಮಾಸ್ಫಿಯರ್ ಒಳಗೆ ಕೆಮಿಕಲ್ ಏನೋ ಸ್ಪ್ರೆಡ್ ಮಾಡೋದು. ಅದು ಹೆಂಗಪ್ಪ ಅಂತಂದ್ರೆ ಕ್ಯಾಲ್ಸಿಯಂ ಕಾರ್ಬೋನೇಟ್ CaCO3 ಆ್ಯಂಡ್ ಮತ್ತು ಹೊಳ್ಳಿ ಸಲ್ಫರ್ ಡೈಆಕ್ಸೈಡ್ SO2 ಇದೇನು ಮಾಡಿ ರಿಯಾಕ್ಟ್ ಹೆಂಗೈತಪ್ಪ ಅಂದ್ರೆ ಕ್ಯಾಲ್ಸಿಯಂ ಸಲ್ಫೇಟ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ರಿಯಾಕ್ಟ್ ಆಕೈತಿ. ಹಾಗೆ ಸೂರ್ಯನ ಏನೋ ಭೂಮಿಯ ತಾಪಮಾನ ಏನೋ ಜಾಸ್ತಿ ಐತಂತೆ. ಏನು ಪ್ರತಿ ಸಲ ಇರೋದಂಗೆ ಇರ್ತೈತಿ. ಹೋರಿ ಕಡೆ ಬಿಜಾಪುರ ಕಲಬುರ್ಗಿ ಐತಿ, ಹೆಂಗೈತಿ ನೋಡ್ರಿ ತಾಪಮಾನ. ಅದನ್ನು ರೆಡ್ಯೂಸ್ ಮಾಡೋಕ್ಕೆ, ಟೆಂಪ್ರೇಚರ್ ರೆಡ್ಯೂಸ್ ಮಾಡೋಕ್ಕೆ ಏನು ಮಾಡಿದ್ರಿ ಇವರು ಶಾನ್ಯಾರು ಮುತ್ಯಾರು, ಕೃತಕ ಮೋಡ ಬಿತ್ತನೆ ಮಾಡಿದ್ರಿ ಅವರು. ಅಂದ್ರೆ ಹೆಂಗೆ ಸ್ಪ್ರೆಡ್ ಮಾಡೋದು ಕೆಮಿಕಲ್. ಆ ಸೂರ್ಯನ ಕಿರಣಗಳು ಏನು ಬರ್ತಾವಲ್ಲ, ಅದು ಹೊಳ್ಳಿ ರಿಫ್ಲೆಕ್ಟ್ ಆಗಿ ಹೋಗ್ತೈತಿ. ಈ ಕಡೆ ಒಂದು ಸೈಡ್ ಒಂದು ಫೋಟೋ ಹಾಕಿರ್ತೀನಿ ನೋಡಿರಿ, ಆ ಥರ ರಿಫ್ಲೆಕ್ಟ್ ಆಗಿ ಹೊಳ್ಳಿ ಹೋಗ್ತೈತಂತ. ಹಾಗಾಗಿ ರ್ಯಾಪಿಡ್ ಫ್ಲಕ್ಚುಯೇಷನ್ ಆಗಿ ರೈತರಿಗೆ ಲಕ್ಷಣ. ಈಗ ಒಂದು ಕಷ್ಟ ಅನುಭವಿಸ್ತೀವಿ ಗ್ಯಾಸಿನ ಒಂದು ಆಲ್ರೆಡಿ. ಅದ್ರೊಳಗೆ ಇದೊಂದು ಮಾತು ಮುತ್ಯ. ಈ ಮುತ್ಯ ನೋಡಿರಿ, ಬಿಲ್ಗೇಟ್ಸ್ ಮುತ್ಯ ನೋಡಿರಿ, ಒಂದು ಹಾಡು ಬರೋದೈತಿ, ಬಂದ ಬಂದ ಮೇಘರಾಜ ಐತಲ್ಲ, ಆ ಸಾಂಗ್ ನೆನಪಾಕೈತಿ ಇವ್ನು ನೋಡಿದ್ರೆ. ಬರ್ರಿ, ನಾನು ಏನೋ ತಿಳ್ಕೊಂಡಿದ್ದೆ, ನಮ್ಮ ಹೋಟೆಲ್ ಹೋಗಿ ನೋಡಿದೆ, ನಾ ಆರಾಮ್ಸೆ ಮಾಡ್ಬೋದು ಹಂಗೆ ಹಿಂಗೆ ಏನೋ ಒಂದಿಟ್ಟು ವಿಡಿಯೋ ಮಾಡೋದು, ಆ ವಿಡಿಯೋ ಮರ್ಜ್ ಮಾಡೋದು, ಸ್ವಲ್ಪ ಎಡಿಟ್ ಮಾಡೋದು, ಅಲ್ಲೆಲ್ಲಿ ನಗೋದತ್ತು ಹಾಕೋದು, ಅದನ್ನು ಮಾಡೋದು ಇದನ್ನು ಮಾಡೋದು. ಅವ್ರು ಎಷ್ಟು ಕಷ್ಟಪಡ್ತಾರೆ ಅನ್ನೋದು ಈಗ ಗೊತ್ತಾಯ್ತು ನನಗೆ. ಬರೀ ನಾ ಈಗ ಮೊಬೈಲ್ನಾಗ ವಿಡಿಯೋ ಮಾಡತ್ತೀನಿ. ಇನ್ನೊಂದು ಹೇಳ್ಬೇಕಾಗೈತಿ, ಹೇಳ್ತೀನಿ ಅದನ್ನು ಸ್ವಲ್ಪ ಆದ್ಮೇಲೆ ಹೇಳ್ತೀನಿ. ಈಗ ಮೊಬೈಲ್ನಾಗ ವಿಡಿಯೋ ಮಾಡತ್ತೀನಿ, ಅದು ಹೆಂಗೆ ಬರ್ದೈತೆ ಬಿಡೋದೈತೆ ಗೊತ್ತಿಲ್ಲ. ಬಟ್ ಅದನ್ನು ಹೊಳ್ಳಿ ತೊಗೊಂಡು ಹೋಗಿ ಎಡಿಟ್ ಮಾಡಿ ಅದು ಕರೆಕ್ಟ್ ಕ್ಲಾರಿಟಿ ಬಂದೈತಿಲ್ಲ, ವಾಯ್ಸ್ ಬಂದೈತಿಲ್ಲ ಚೆಕ್ ಮಾಡೋದು. ವಾಯ್ಸ್ ಕ್ಲಾರಿಟಿ ಬಂದಿರ್ಲಿಕ್ಕಪ್ಪ ಅಂದ್ರೆ ಸತ್ಯ ನಾವು ಹೊಳ್ಳಿ ವಿಡಿಯೋ ಮಾಡಿದ್ದು ವೇಸ್ಟ್. ಅದು ಹಂಗೆ ಆಕೈತಿ. ಅದಕ್ಕೆ ಬರ್ರಿ ಹೋಗೋಣ. ಈಗ ಏನು ಹೇಳ್ಬೇಕು, ಆಗಲೇನೋ ಹೇಳ್ತಾನೆ ತಿಂದೆ. ಒಂದು ಗೋಪುರ ತಗೋದು ಪ್ಲ್ಯಾನ್ ಐತ್ರಿ ಈಗ ನೆಕ್ಸ್ಟ್. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಕ್ಲಾರಿಟಿ ಬಂದಿರ್ಲಿಕ್ಕಪ್ಪ ಅಂದ್ರೆ ಸತ್ಯ ನಾವು ಹೊಳ್ಳಿ ವಿಡಿಯೋ ಮಾಡಿದ್ದು ವೇಸ್ಟ್. ಅದು ಹಂಗೆ ಆಕೈತಿ. ಅದಕ್ಕೆ ಬರ್ರಿ ಹೋಗೋಣ. ಈಗ ಏನು ಹೇಳ್ಬೇಕು, ಆಗಲೇನೋ ಹೇಳ್ತಾನೆ ತಿಂದೆ. ಒಂದು ಗೋಪುರ ತಗೋದು ಪ್ಲ್ಯಾನ್ ಐತ್ರಿ ಈಗ ನೆಕ್ಸ್ಟ್. 20,000 ಒಳಗೆ, ರೇಂಜ್ 20,000 ಒಳಗೆ. ಯಾರಿಗಾರ ಒಂದು ಬಿಗಿನರ್ಸ್ಗೆ ಯಾವ ಗೋಪುರ ಯೂಸ್ ಮಾಡ್ಬೇಕಲ್ಲ ಅದೊಂದು ಹೇಳ್ರಿ. ನನಗೂ ಆಸೆ ಐತೆ, ಒಂದು ಗೋಪುರ ತೊಗೋಬೇಕು ಮಾಡಬೇಕು ಅಂತೇಳಿ. ನೋಡೋಣ್ರಿ. ಏನು ಮೋಟೋ ವ್ಲಾಗರ್ಸ್ ಒಂದು ಹ್ಯಾಟ್ಸಾಪ್ ಆಗಲೇ ಹೇಳೀನಿ ನಾನು. ಆ ಕಾಡ್ದಾಗ ಎಷ್ಟೋ ಮಂದಿ ಆದ್ರೂ ಏನು ಸಂಬಂಧ ಇಲ್ಲ. ಯುದ್ಧ ಮಾಡೋಕೆ ನಿನ್ನ ಸೈನಿಕರು ಲೆಕ್ಕ ಹಾಕ್ಬಾರ್ದು ನಂಗೆ ನಮ್ಮ ದರ್ಶನ ಹೇಳ್ಯಾನಲ್ಲ. ಹಂಗೆ ಎಷ್ಟು ಪ್ರಾಬ್ಲಮ್ ಬರಲಿ ಅವ್ನು ಸಾಲ್ವ್ ಮಾಡ್ಕೊಂಡು ಮುಂದೆ ಹೋಗೋಣ. ಬರ್ರಿ ನಿಮ್ಗೆ ಇನ್ನೊಂದು ವಿಷಯ ಹೇಳಬೇಕು. ನಾನು ಲಾಸ್ಟ್ ಟೈಮ್ ನಡುಗನ್ಸ ಸ್ವಲ್ಪ ವಿಡಿಯೋ ಮಾಡೋದು ಬಿಟ್ಟಿದ್ನಿ. ಯಾಕಪ್ಪ ಅಂದ್ರೆ ಇದೇ ಜಾಗ ನೋಡ್ರಿ ನಾನು ಬಿದ್ದಿದ್ದು. ಎಂದು ಬಸ್ನಾಗ ಬಂದು ಗೌರ್ಮೆಂಟ್ ಬಸ್ನಾಗ ಬಂದು ಇಟ್ಟಿದ್ದಪ್ಪ ಹೇಳ್ತೀನಿ. ಎದ್ಗಳೇ ಗೊತ್ತಾಗೈತೆ ನನಗೆ. ನಾನು ಸತ್ತಿದ್ನಿ ಅಂತ ತಿಳ್ಕೊಂಡಿದ್ದೀನಿ, ಎದ್ಗಳೇ ಗೊತ್ತಾಯ್ತು. ಪುಣ್ಯಕ್ಕೆ ಏನೂ ಆಗಿಲ್ಲಪ್ಪ ಅಂತೇಳಿ ಆಂಬುಲೆನ್ಸ್ ಅವ್ರು ತೊಗೊಂಡು ಹೋಗಿದ್ರಿ ಬಾಗಲಕೋಟೆಗೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ. ಆದರೆ ಏನೂ ಆಗಿದ್ದಿಲ್ಲ. ಸ್ವಲ್ಪ ಕೈ ಅಂತಲ್ಲಿ ಸ್ವಲ್ಪ ಫ್ರ್ಯಾಕ್ಚರ್ ಆಗಿತ್ತೆ. ಅದು ಬಿಟ್ಟರೆ ಮತ್ತೇನೋ ಏನೂ ಆಗಿದ್ದಿಲ್ಲ. ಬರ್ರಿ ಮುಂದೆ ಬ್ರಿಡ್ಜ್ ಘಟಪ್ರಭಾ ನದಿ ನೋಡ್ರಿ. ಇದು ಇಲ್ಲಿ ಗೋಕಾಕ್ ಒಳಗೆ ಉಗಮ ಆಕೈತೆ ಅಂತಾರಲ್ಲ, ಆ ಇದು ಗೋಕಾಕ್ ಒಳಗೆ ಉಗಮ ಆಗಿದ್ದು ಘಟಪ್ರಭಾ ನದಿನ ಇಲ್ಲಿ ಕ್ರಾಸ್ ಆಕೈತೆ ನೋಡ್ರಿ. ಅದ್ರ ಮ್ಯಾಲೆ ಇರುವಂಥ ಬ್ರಿಡ್ಜ್ ಇದೆ. ಆ್ಯಕ್ಚುಲಿ ಈ ಬ್ರಿಡ್ಜನ್ನ ಅನವಾಳಿ ಬ್ರಿಡ್ಜ್ ಅಂತಾರೆ ಎಲ್ಲರೂ ಆಲ್ಮೋಸ್ಟ್. ನೋಡ್ರಿ ಹೆಂಗೈತಿ. ಲಾಸ್ಟ್ ಟೈಮ್ ನಿಮಗೆ ಏನು ತೋರಿಸಿಲ್ಲ, ಕೋಲಾರ ಅಂತಲ್ಲಿದೆ 3 ಕಿಲೋಮೀಟ್ರ್ ಐತೆ ಅಂತೇಳಿ. ಕರ್ನಾಟಕದ ಲಾಂಗೆಸ್ಟ್ ಬ್ರಿಡ್ಜ್ ಅಂತೇಳಿ ಈಗೇನೋ ಒಂದು ಸಿಗಂದ್ರು ಒಂದು ಮಾಡ್ಯಾರ. ಅದು ಕರ್ನಾಟಕದ ಸೆಕೆಂಡ್ ಇರ್ಬೇಕು ಮೇ ಬಿ. ಅದು ನನಗೆ ಗೊತ್ತಿಲ್ಲ, ಗೊತ್ತಿದ್ರೆ ಕಮೆಂಟ್ ಮಾಡಿರಿ. ಯಾರು ಅನಗೋಡಿಯವ್ರು ಇದ್ದರೆ ಕಮೆಂಟ್ ಮಾಡಿರಿ. ನಿಮ್ಮ ಬ್ರಿಡ್ಜ್ ಮೇಲೆ ಹಾಸಿ ಹೊಂಟೈತಿ. ಯಾಕಂದ್ರೆ ನಮ್ದು ಇದೆ ಡೈಲಿ ರೂಟೀನ್ ಇದೆ ರೀ, ಬಾಗಲಕೋಟೆಗೆ ಹೋಗ್ಬೇಕು. ಯಾಕಂದ್ರೆ ಸೈಡ್ ಸಿವಿಲ್ ಇಂಜಿನಿಯರ್ ಫೀಲ್ಡ್ ವರ್ಕ್ ಎಲ್ಲಿರ್ತಾವೆ ಅಲ್ಲಿ ಹೋಗಬೇಕು. ಇವತ್ತು ನಾವು ಬಾಗಲಕೋಟೆ ಹೊಂಟಿಲ್ಲ, ಎಲ್ಲಿ ಹೊಂಟಿದ್ವಪ್ಪ ಅಂದ್ರೆ ಬದಾಮಿ ಕರಡಿ ಗುಡ್ಡಿಗೆ ಹೊಂಟಿದ್ವಿ.
ಯಾಕಂದ್ರೆ ರೆಸಿಟ್ ಪೇಮೆಂಟ್ ಐತಿ, ಅಂದರೆ ಕಾಂಕ್ರೀಟ್ ರೋಡ್ ಕನ್ಸ್ಟ್ರಕ್ಟ್ ಆಗೈತಿ, ಅದಕ್ಕೆಲ್ಲ ಚೆಕ್ ಮಾಡಕ್ಕೆ ಹೋಗ್ಬೇಕಲ್ಲ. ನಮ್ಮದು ಚೆಕ್ಕಿಂಗ್ ಅಷ್ಟೇ ರೀ, ಒಟ್ಟು ಓನ್ಲಿ ಚೆಕ್ ಮಾಡೋದು ಅಷ್ಟೇ. ನಾವು ಅಲ್ಲಿ ನಿಂದ್ರದ್ದು ಸ್ಲಂಪ್ ಹಾಕ್ಸೋದು, ಬರೋದು, ವಾಟರ್ ಕಂಟೆಂಟ್ ರೇಷಿಯೋ ಕರೆಕ್ಟ್ ಐತಿಲ್ಲ ಚೆಕ್ ಮಾಡೋದು, ಕ್ಯೂ ಸೆಟ್ ಹಾಕಿಸ್ಕೊಳ್ಳೋದು, ಬರೋದು, ಇಷ್ಟ ರೀ ನಮ್ಮ ಕೆಲಸ. ಭಾಳ ಇರಲ್ಲ. ಏನು ರೆಸಿಟ್ ಪೇಮೆಂಟ್ ನಡೆದ್ರೆ ಒಂದು 2-3 ತಾಸು ಬಂದ್ರೆ ನಡೀತೈತಿ. ಬರ್ರಿ ನಾವೀಗ ಎಲ್ಲಿ ಬಂದೀವಪ್ಪ ಅಂದ್ರೆ ಗದ್ದೆನಕೆರೆ ಕ್ರಾಸ್ ನೋಡ್ರಿ. ಗದ್ದೆನಕೆರೆ ಕ್ರಾಸ್ ನೋಡ್ರಿ ಇದು. ಬರ್ರಿ ಹಿಂಗಾಚ್ ನಾವು ಇನ್ನು ಕುಳಗೇರಿ, ಮುಷ್ಟಿಗೇರಿ ನಡು ಶಿಲಿ ಆಶಕ್ಕಿರಿ ಬದಾಮಿಗೆ ಹೋಗಿ ಏನು ಈ ಕಡೆ ಬರೋಂಗಿಲ್ಲ. ಕರಡಿಗುಡ್ಡಿಗೆ ಇಲ್ಲೇ ನಡು ನಮ್ಗೆ ಇಲ್ಲೇ ನಿಯರ್ ಬೈ ಆಕೈತಿ, ಈ ಕಡೆ ಹೋಗ್ಬೇಕು ನೋಡ್ರಿ. ಗದ್ದೆನಕೆರೆ ಕ್ರಾಸ್ ನೋಡ್ರಿ ಇದು. ಇಲ್ಲಿ ರಗಡ್ ಟ್ರಾಫಿಕ್ ಇರ್ತೈತ್ರಿಪ್ಪ, ಯಾವಾಗ ನೋಡಿದ್ರು ಟ್ರಾಫಿಕ್ ಸಾಕಾಗಿ ಹೋಯ್ತು. ನಾವಂತರೂ ಸಾಕಾಸು ಹೊಡಿಯೋ ಮಕ್ಕಳಲ್ಲ, ಹೆಂಗೆ ಬೇಕು ಹಂಗೆ ಜಗ್ಗವ್ರೆ. ಈಗ ವಿಡಿಯೋ ಮಾಡತ್ತೀವಿ ಅಂತೇಳಿ ಸ್ಲೋ ಹೊಡಿಯತ್ತೀವಿ ರೀ. ಇಲ್ಕಂದ್ರೆ ಜಗ್ಗವ್ರು ನಾವು ಯಾವತ್ತೂ ಜಕ್ಕೊತ್ತನೇ ಇರೋರು. ಬರ್ರಿ ಹೋಗೋಣ. ಇಲ್ಲೊಂದು ಮುಂದೆ ನಿಮ್ಗೆ ತೋರಿಸ್ತೀನಿ ಬರ್ರಿ, ಲಡ್ಡು ಮುತ್ತಿನ ಗುಡಿ ಅಂತ ಐತಿ. ನಾ ಇಲ್ಲೇ ಯಾರು ಬೇಕಾದ್ರೆ ನಾರ್ಮಲ್ ನಾನು ವಿಡಿಯೋ ಯಾರು ನೋಡೋರು ಚಾಲುಕ್ಯ ಅಂತೈತಿ ಇಲ್ಲಿ 10th ಕೋಚಿಂಗ್ ಸೆಂಟ್ರ್. ಅವಾಗ ಇಲ್ಲಿದ್ದಾಗ ಇಲ್ಲಿ ಲಡ್ಡು ಮುತ್ತಿನ ಗುಡಿ ಕರ್ಕೊಂಬರ್ತಿದ್ರಿ ಇಲ್ಲಿ ನಮಗೆ. ಇಲ್ಲೇ ಇತ್ತು, ಇದೇ ಏರಿಯಾದಾಗ ಐತಿ ನಮ್ದು ಚಾಲುಕ್ಯದ. ಈಗ ಎಲ್ಲಿ ಆ ಕಡೆ ಸಿಕ್ಕೇರಿ ಕ್ರಾಸಿಗೆನ ಮುಚ್ಕಂಡಿ ಕ್ರಾಸಿಗೆ ಮಾಡ್ಯಾರ, ಎಲ್ಲಿ ಮಾಡ್ಯಾರ ಗೊತ್ತಿಲ್ಲ, ಐಡಿಯಾ ಇಲ್ಲ ನನಗೆ. ಶಶಿಕಾಂತ್ ಸರ್ ಅಂತ ಮಸ್ತ್ ಮನುಷ್ಯರಿದ್ರು. ಇದು ನೋಡ್ರಿ ಲಡ್ಡು ಮುತ್ತಿನ ಗುಡಿ. ಇಲ್ಲಿ ನಿಮ್ಗೆ ಏನು ಕಾಣತ್ತಲ್ಲ ಇದೀಗ, ಇದಿಲ್ಲಿ ಲಡ್ಡು ಮುತ್ತಿನ ಗುಡಿ ನೋಡ್ರಿ. ಇಲ್ಲಿ ಬಂದು ನಮಗೆ ಇವ ಪಾರ್ಟಿಸಿಪೇಟ್ ಮಾಡೋದು, ಹಾಡು ಆಡಿಸೋದು, ಅದನ್ನಿದ್ರೆ ಮಾಡ್ತಾರೆ. ಅವಾಗಿನ ಲೈಫು ಮಸ್ತ್ ರೀ 10th. ಈಗೇನು ಬರೀ ದುಡಿ ಬಡಿ ಕಡಿ ಹೊಡಿ ಇವ ನಾವು ಏನು ಮತ್ತೇನು ಕೆಲಸ ಇಲ್ಲಿ. ಬರ್ರಿ ಹೋಗೋಣ, ಮುಂದೆ ಸಿಗ್ತೀನಿ ನಿಮಗೆ. ಯಾಕಂದ್ರೆ ಮೊಬೈಲ್ನೇ ಮಾಡತ್ತೀನಲ್ರಿ ವಿಡಿಯೋ. ನಾವು ಫಸ್ಟ್ ಮಾಡ್ತಿರ್ತೀವ, ನೋಡ್ಕೊಂಡು ಮಾಡ್ಬೇಕು. ಎಲ್ಲರೂ ಮೊಬೈಲ್ ಬಿತ್ತನ ಅದು ಅಂಜಿಕೆ ನಮಗೆ. ಬರ್ರಿ ಸಿಗ್ತೀನಿ ಮುಂದೆ. ದೊರಕು ಊರನ್ನವ್ರು ಇದಕ್ಕೂ ಕೆಲಸ ಸ್ಟಾಪ್ ಮಾಡಿಸಿದ್ರು. ನೋಡಿ ಬರೀ ಏನು ಒಟ್ಟು ಕೆಲಸ ಮಾಡಿಸೋದು ಸರಿ, ಕೆಲಸ ಮಾಡಿಸೋದು ನೀವ. ಫೈನಲಿ ಅಲ್ಲೆಲ್ಲ ಜಗಳ ಎಲ್ಲ ಮುಗಿಸಿ ಆರಾಮ್ಸೆ ಕೆಲಸ ಸ್ಟಾರ್ಟ್ ಮಾಡಿ ಹೊಳ್ಳಿ ಬಂದೀವಿ. ಬರೋಕೆ ಏನು ಮನೆಗೆ ಹೋಗ್ಬೇಕು, ಸ್ವಲ್ಪ ಪರ್ಸನಲ್ ಕೆಲಸ ಮುಗಿಸ್ಕೊಂಬರ್ಬೇಕು. ಲಾಸ್ಟ್ ವಿಡಿಯೋಕ್ಕೆ ಮಸ್ತ್ ಸಪೋರ್ಟ್ ಮಾಡಿದಿರಿ. ಹಂಗೆ ಸಪೋರ್ಟ್ ಮಾಡೋ ಜೊತೆಗೆ ಸಬ್ಸ್ಕ್ರೈಬ್ ಅಟ್ಟು ಮಾಡಿದರೆ ಚಲೋ ಆಗಿಬಿಡುತ್ತೆ. ನೆಕ್ಸ್ಟ್ ನಮಗೂ ಇನ್ನೊಂದು ವಿಡಿಯೋ ಮಾಡ್ಬೇಕಾದ್ರೆ ಚಲೋ ಅನಿಸ್ಬಿಡ್ತೈತಿ. ಹಂಗೆ ಮತ್ತೆ ಹೊಳ್ಳಿ ಇಲ್ಲಿ ನಿಂತೈತೆ ನೋಡ್ರಿ ಗಾಡಿ ಇದೆ. ಐ ಹೋಪ್ ಎಲ್ಲರಿಗೂ ವಿಡಿಯೋ ಇಷ್ಟ ಆಗೈತೆ ತಿಳ್ಕೊತೀನಿ. ಹಿಂಗೆ ಸಪೋರ್ಟ್ ಮಾಡಿರಿ. ಧನ್ಯವಾದಗಳು.